ಪೇನ್ ಹೆಂಗಿದೆ? ಕಮ್ ಆನ್ ಗೋ, ಲೆಟ್ಸ್ ಗೋ. ನಾನ್ ಸ್ಟಾಪ್ ಆರ್ಮ್ಸ್ ಎಕ್ಸಸೈಸ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ ಯಾವ ಥರ ಹೋಗೋಣ ಅಂತ. ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ನಾನ್ ಸ್ಟಾಪ್ ಆರ್ಮ್ಸ್ ಎಕ್ಸಸೈಸ್ನ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ನಿಮ್ಮ ಆರ್ಮ್ಸಿಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ, ಬ್ರದರ್ ನಮ್ಮ ಆರ್ಮ್ಸಿಗೆ ಅಷ್ಟು ವರ್ಕೌಟ್ ಅನ್ನಿಸ್ತಾ ಇಲ್ಲ ಅಂತ. ಯಾಕಂದರೆ ಜಾಸ್ತಿ ವರ್ಕೌಟ್ಗಿಂತ ಜಾಸ್ತಿ ರೆಸ್ಟ್ ಜಾಸ್ತಿ ಕೊಟ್ಟರೆ ಅದು ವರ್ಕೌಟ್ ಅನ್ಸೋದಿಲ್ಲ. ಇದು ನಾವು ಯಾವುದೇ ರೀತಿಯಾದಂತಹ ಗೇನ್ ಮಾಡೋದಕ್ಕೆಲ್ಲ, ಇದು ಸ್ಟ್ರೆಂತ್ ಬಿಲ್ಡ್ ಮಾಡೋದಕ್ಕೆ, ಅಥವಾ ಕೈಯಲ್ಲಿ ಭಾಳ ಫ್ಯಾಟ್ ಇತ್ತಂದರೆ ಕ್ಲೀನಾಗಿ ಶೇಪ್ ಬರೋದಕ್ಕೆ ಇದನ್ನು ವರ್ಕೌಟ್ ಮಾಡ್ಬೋದು. ಮೇನ್ ಮುಖ್ಯವಾಗಿ ಈ ವರ್ಕೌಟ್ ನಮಗೆ ಸ್ಟ್ರೆಂತ್ ಬಿಲ್ಡ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಓಕೆನಾ? ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಶೇಪ್ಗಿಂತ ಜಾಸ್ತಿ ಸ್ಟ್ರೆಂತ್ ಬಿಲ್ಡ್ ಮಾಡೋದಕ್ಕೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಓಕೆನಾ? ಇದು ಶುರು ಮಾಡ್ಬೇಕಂದ್ರೆ ಎರಡು ಇಟ್ಟಂಗಿ, ನಾನು ದೇಸಿ ವರ್ಕೌಟ್ನ ಯಾವಾಗಲೂ ಮಾಡೋದು. ಸೊ ಹೇಳ್ಕೊಡ್ತೀನಿ. ನಿಮ್ಮ ಮನೇಲಿ ಡಂಬಲ್ಸ್ ಇದ್ದರೆ ಡಂಬಲ್ಸಲ್ಲಿ ಮಾಡಿರಿ. ನಿಮ್ಮ ಮನೇಲಿ ಯಾರಾದರೂ ಹೆಣ್ಮಕ್ಳಿಗೆ ಇಲ್ಲೆಲ್ಲ ಜೋತ್ ಬಿದ್ದಿದ್ರೆ ಆರ್ಮ್ಸ್, ಅವರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿರಿ. ಓಕೆ, ನಾವಿವಾಗ ಆರ್ಮ್ಸ್ ವರ್ಕೌಟ್ನ ಶುರು ಮಾಡೋಣ. ಓಕೆನಾ? ಈ ಆರ್ಮ್ಸ್ ಜೊತೆಗೆ ನನಗೆ ಚೆಸ್ಟಿಗೆ, ಶೋಲ್ಡರ್ಗೂ ಕೂಡ ಹೊಡೆತ ಬೀಳುತ್ತೆ. ಬಟ್ ನಮ್ಮದು ಮೇನ್ ಫೋಕಸ್ ಆರ್ಮ್ಸಿಗೆ. ಓಕೆ, ಫಸ್ಟ್ ಶೋಲ್ಡರ್ ಪ್ರೆಸ್ಸಿಂದ ಸ್ಟಾರ್ಟ್ ಮಾಡೋಣ. ನೀವೇನು ವರ್ಕೌಟ್ ಮಾಡ್ತಿಲ್ಲ ಇದೆಲ್ಲವೂ ಕೂಡ ಆರ್ಮ್ಸಿಗೆ ವರ್ಕೌಟ್ ಆಗಿರುತ್ತೆ. ಓಕೆನಾ? ನಾರ್ಮಲ್ ಫಸ್ಟ್. ಓಕೆ, ಶೋಲ್ಡರ್ ಸ್ಟ್ರೈಟ್ ಈ ಥರ ಕೈ ಹಿಡಿಬೇಕು. ನಾನ್ ಸ್ಟಾಪ್ ಯಾವ ಥರ ಅಂದರೆ 5 ನಿಮಿಷ ತನಕ ರೆಸ್ಟ್ ಕೊಡಬಾರ್ದು. ಓಕೆನಾ? ರೆಸ್ಟ್ ಯಾವ ಥರ ಅಂದರೆ 10 ಸೆಕೆಂಡ್ ರೆಸ್ಟು, 50 ಸೆಕೆಂಡ್ಸ್ ವರ್ಕೌಟು, 10 ಸೆಕೆಂಡ್ ರೆಸ್ಟು, ಮತ್ತೆ 50 ಸೆಕೆಂಡ್ ವರ್ಕೌಟು, ಆ್ಯಂಡ್ ದೆನ್ ಅಗೇನ್ 10 ಸೆಕೆಂಡ್ ರೆಸ್ಟ್. ನಾನು ಇವಾಗ ಟೈಮರ್ ಹಾಕ್ತೀನಿ, ಜೊತೆಲಿ ವರ್ಕೌಟ್ ಮಾಡೋಣ ಬನ್ನಿ. ಓಕೆ, ರೆಡಿ? ಈ ಥರ ಕೈ ಹಿಡ್ಕೊಳ್ರಿ. ಫಸ್ಟು ಒಂದ್ಸಲ ವೀಡಿಯೋ ನೋಡಿರಿ, ಆಮೇಲೆ ಇನ್ನೊಂದು ಸಲ ವೀಡಿಯೋ ಹಾಕ್ಕೊಂಡು ನನ್ನ ಜೊತೆಗೆ ಟೈಮರ್ ಜೊತೆಗೆ ನೀವು ವರ್ಕೌಟ್ ಮಾಡ್ಬೋದು. ಓಕೆನಾ? ಫಸ್ಟು ಈ ರೀತಿ ಹಿಂಗೆ ಪ್ರೆಸ್ ಮಾಡಬೇಕಾ, ಆಮೇಲೆ ಕೈನ ಈ ಥರ ಫ್ರಂಟ್. ಓಕೆನಾ? ಫ್ರಂಟ್ ಅಂದು ಮತ್ತೆ ಪ್ರೆಸ್ ಮಾಡೋದು. ಓಕೆ, ನೋಡಿ ಹೇಳ್ಬೇಕಾ, ಮತ್ತೆ ಫ್ರಂಟ್ ಆ್ಯಂಡ್ ಪುಷ್ ಈ ಥರ ಸ್ಟ್ರೆಚ್ ಮಾಡ್ಬೋದು. ಓಕೆ, ಇವಾಗ 50 ಸೆಕೆಂಡ್ ತನಕ ಸೇಮ್ ವರ್ಕೌಟ್ನ ಶುರು ಮಾಡಿ. ಸ್ಟಾರ್ಟ್. ನೋಡ್ರಿ, ಆಗಲೇ ಕೈ ಎಲ್ಲ ಫೀಲ್ ಆಗ್ತಾ ಇರುತ್ತೆ. ನೀವು ವರ್ಕೌಟ್ ಮಾಡಿ ನೋಡ್ರಿ. ನಾನ್ ಸ್ಟಾಪ್ ಈ ಥರ ಮಾಡಿಬಿಟ್ರೆ ಬಾಡಿ ಚೆನ್ನಾಗಿ ಪಂಪ್ ಆಗುತ್ತೆ, ಒಳ್ಳೆ ವರ್ಕೌಟ್ ಕೂಡ ಆಗುತ್ತೆ. ಓಕೆ, 50 ಸೆಕೆಂಡ್ ಈ ರೀತಿ ಮಾಡಿದರೆ ನಿಮ್ಮ ಕೈ ಬರ್ನ್ ಆಗೋದಕ್ಕೆ ಶುರು ಆಗುತ್ತೆ. ಯಾಕಂದರೆ ಅಷ್ಟು ವರ್ಕೌಟ್ ಆಯಿತು. ಓಕೆ, 10 ಸೆಕೆಂಡ್ಸ್ ಅಷ್ಟೇ ರೆಸ್ಟ್ ಕೊಡಬೇಕು. ಓಕೆ 10 ಸೆಕೆಂಡ್ಸ್ ಆಯಿತು. ಇವಾಗ ನೆಕ್ಸ್ಟ್ ವರ್ಕೌಟು ಸಿಂಪಲ್. ನೋಡಿರಿ, ಈ ಥರ ಸ್ಟ್ರೈಟ್ ನಿಂತ್ಕೋಬೇಕು, ಬೆಂಡ್ ಆಗಬೇಕು. ಓಕೆನಾ? ಇದು ಲ್ಯಾಟ್ಸಿಗೆ ಕೂಡ ಬೀಳುತ್ತೆ. ಓಕೆ, ಈ ಥರ ಹೀಗೆ ಹಿಂದೆ ಬಿಡಬೇಕು, ಹಿಂದೆ ಎಳಿಬೇಕು, ಹಿಂದೆ ಈ ಥರ ಬಿಡಬೇಕು. ಓಕೆನಾ? ಈ ಥರ ಬಿಟ್ಟ ಮೇಲೆ ಜೊತೆಗೆ ನೋಡ್ಕೊಂಡ್ರಾ? ಬನ್ನಿ ಶುರು ಮಾಡೋಣ. 50 ಸೆಕೆಂಡ್ಸ್ ಟೈಮ್ ಆನ್. ಓಕೆ, ನೋಡಿದ್ರಲ್ಲ ಯಾವ ಥರ ಹೋಗ್ಬೇಡ ಅಂತ. ನಮ್ಮ ಬ್ಯಾಕ್ ಫುಲ್ ವರ್ಕೌಟಿಂದ ಶೋಲ್ಡರ್ ಆರ್ಮ್ಸು ಪೂರ್ತಿ ವರ್ಕೌಟ್ ಆಯಿತು. ಓಕೆ, 10 ಸೆಕೆಂಡ್ಸ್ ಮಾತ್ರ ನೀವು ರೆಸ್ಟ್ ಕೊಡಬೇಕು.
ಓಕೆ ಟೈಮ್ ಅಪ್ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ನೀವು ಯಾವ ಥರ ಅಂದರೆ ಬೈಸಿಪ್ಸ್ ಕರ್ಲ್ ಇವಾಗ ಸ್ಟ್ರೈಟ್ ನಿಂತ್ಕೋಬೇಕು ಆರ್ಮ್ಸ್ ಓಕೆ ಕೆಳಗೆ ಬಿಡಬೇಕು ಓಕೆ ಕೈನ ಈ ಥರ ಮಾಡಬೇಡ್ರಿ ವೇಟ್ ಇದ್ದಾಗ ಮಾತ್ರ ಹಿಂಗೆ ವೇಟ್ ಅನ್ಸಲ್ಲ ಅಂದರೆ ಈ ಥರ ಓಕೆ ರೆಡಿ ಸ್ಟಾರ್ಟ್ ಫುಲ್ ಎತ್ತಬೇಕು ಕೆಳಗೆ ಬಿಡಬೇಕು ಓಕೆ ಸ್ವಲ್ಪ ಹಿಂದೆ ಹಿಂಗೆ ಜೋಲಿ ಹೊಡೆತಕ್ಕ ಬಿಡ್ಬೋದು ನೋಡಿದ್ರಾ ಆಗಲೇ ಕೈ ಪೇನ್ ಆಗೋದಕ್ಕೆ ಶುರು ಆಗ್ತಿದೆ ಅಲ್ವಾ ಓಕೆ ಜೊತೆಯಲ್ಲೇ ಮಾಡಿರಿ ನಾನು ಕೂಡ ನಿಮ್ಮ ಜೊತೆಯಲ್ಲೇ ಇದ್ದೀನಿ ಡೋಂಟ್ ವರಿ ಡೂ ದಿಸ್ ಸೇಮ್ ಡೋಂಟ್ ಕೌಂಟ್ ರೆಪಿಟೇಷನ್ಸ್ ಓಕೆ ಓಕೆ ಸ್ಟಾಪ್ ಮೂರು ಎಕ್ಸಸೈಸ್ಗಳು ಆದವು ಇವಾಗ 4ನೇ ಎಕ್ಸಸೈಸ್ ಟ್ರೈಸಿಪ್ಸ್ ಎಕ್ಸಸೈಸ್ ಮಾಡೋಣ ಯಾವ ಥರ ಅಂದರೆ ಸ್ಟ್ರೈಟ್ ನಿಂತ್ಕೋಬೇಕು ಕೈನ ಎಲ್ಬೋನ ಹತ್ರ ಜಾಸ್ತಿ ವೈಡ್ ಬೇಡ ಪೇನ್ ಆಗ್ತಾ ಇದೆ ಅಂತ ಗೊತ್ತಾಯಿತು ಡೋಂಟ್ ವರಿ ನಾನು ನಿಮ್ಮ ಜೊತೆಯಲ್ಲೇ ಇದ್ದೀನಿ ವರ್ಕೌಟ್ ಮಾಡಿರಿ ವಿಡಿಯೋ ನೋಡ್ಕೊತೀನಿ ರೆಸ್ಟ್ ಎಷ್ಟು ಸೆಕೆಂಡ್ಸ್ ಹೇಳ್ರಿ 10 ಸೆಕೆಂಡ್ಸ್ ಮಾತ್ರ ರೆಸ್ಟ್ ಫುಲ್ ಪೇನ್ ಫೀಲ್ ಆಗ್ತಿದೆ ಓಕೆ ನೆಕ್ಸ್ಟ್ ಓಕೆ ಟೈಮ್ ಅಪ್ 10 ಸೆಕೆಂಡ್ಸ್ ಅಷ್ಟೇ ರೆಸ್ಟ್ ಅಂತ ಹೇಳಿದ್ದೀನಿ ಸ್ಟ್ರೈಟ್ ನಿಂತ್ಕೋಬೇಕು ಕೈನ ಸ್ವಲ್ಪ ಮುಂದೆ ನೋಡಿರಿ ಶೋಲ್ಡರ್ ವಿತ್ ಚೆಸ್ಟಿಗೂ ಬೀಳುತ್ತೆ ನಮ್ಮದು ಮೇನ್ ಪ್ರೋಗ್ರೆಸ್ ಏನು ಹೇಳಿ ಆರಾಮ್ಸ್ ಮಾಡಿ ಮಾಡಿ ಜೊತೆಯಲ್ಲಿ ಮಾಡಿ ಹೋಲ್ಡ್ ಸ್ಲೋ ಹಪ್ ಹೋಲ್ಡ್ ಸ್ಲೋ ಹಪ್ ಪೇನ್ ಹೆಂಗಿದೆ ಕಮ್ ಆನ್ ಗೋ ಲೆಟ್ಸ್ ಗೋ ಅಣ್ಣ ಟೈಮ್ ಇದು ಶೋಲ್ಡ್ರ್ ಇದು ಲಾಸ್ಟ್ ಎಕ್ಸಸೈಸ್ ಮಾಡ್ಬೇಕಾದ್ರೆ ಸ್ವಲ್ಪ ವೆಯ್ಟ್ ಕಮ್ಮಿನೇ ತಗೊಳ್ಳಿ ಯಾಕಂದರೆ ಇದು ತುಂಬ ಪೇನ್ಫುಲ್ ಆಗುತ್ತೆ ನೋಡಿದ್ರಲ್ಲ ಯಾವ ಥರ ಇತ್ತು ವರ್ಕೌಟು ನನ್ನ ಜೊತೆಯಲ್ಲಿ ವರ್ಕೌಟ್ ಮಾಡಿರಿ ಇದನ್ನು ಒಂದ್ಸಲ ವಿಡಿಯೋ ನೋಡಿ ಕಲೀರಿ ಯಾವ ಥರ ಅಂತ ಆಮೇಲೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಜೊತೆಗೆ ವರ್ಕೌಟ್ ಮಾಡ್ಕೊತ ಬರಬೇಕು ನೀವು ಓಕೆನಾ 10 ಸೆಕೆಂಡ್ಸ್ ಮಾತ್ರ ರೆಸ್ಟ್ ತೊಗೋಬೇಕು ಓಕೆ ಈಗ ನಾವು ಟೋಟಲ್ ನಿಮಗೆ 5 ಎಕ್ಸಸೈಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಓಕೆ ಇದನ್ನು ನೀವು ದಿನನಿತ್ಯನೂ ಕೂಡ ಮಾಡ್ಬೋದು ಯಾಕಂದರೆ ನಾರ್ಮಲ್ ಫಿಟ್ ಆಗಬೇಕಪ್ಪ ಅಂದರೆ ಮಾಡಿ ನೀವೇನು ವರ್ಕೌಟ್ ಮಾಡಲ್ಲ ಜೊತೆಗೆ ಈ ಥರ ಮಾಡ್ತೀರಂದರೆ ಮಾಡಿ ಮನೇಲಿ
ನಿಮ್ಮ ತಾಯಂದ್ರಾಗಿರ್ಬೋದು, ನಿಮ್ಮ ಸಿಸ್ಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ. ಅವರು ಕೂಡ ಇದನ್ನ ಮಾಡ್ಬೋದು. ಅವರು 1.5 ಇಲ್ಲ 2 kg 2.5 kg ಡಂಬಲ್ಸಲ್ಲಿ ವರ್ಕೌಟ್ ಮಾಡಿದರೆ ಸಾಕು. ತುಂಬ ಒಳ್ಳೆ ರಿಸಲ್ಟ್ ಆಗುತ್ತೆ. ವರ್ಕೌಟ್ ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಬಾಡಿ ಒಳ್ಳೆ ಪೇನ್ ಆಗುತ್ತೆ. ನೀವು ನಾರ್ಮಲ್ 10 ರೆಪ್ಟೇಷನ್ ಹೊಡೆಯೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಓಕೆನಾ? ಇನ್ನೂ ಸುಮಾರು ವಿಡಿಯೋಗಳನ್ನ ನನ್ನ ಪ್ರೊಫೈಲಲ್ಲಿ ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು. ಓಕೆ, ಮತ್ತೆ ಸಿಗೋಣ. ಒಂದು ಕಮೆಂಟ್ ಹಾಕ್ರಿ, ವಿಡಿಯೋ ನೋಡಿ ಏನು ಅನ್ನಿಸ್ತಂತ, ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಹೇಳಿ. ಜೈ ಹಿಂದ್.